ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆ ಸರ್ವ ಹಿಂದೂಗಳಿಗೂ ಪರಮ ಪವಿತ್ರವಾದ ಧರ್ಮಗ್ರಂಥ ಭಗವದ್ಗೀತಾ. ನಾನು ಈ ವಿಡಿಯೋದಲ್ಲಿ ಮತ್ತು ಮುಂಬರುವ ವಿಡಿಯೋಗಳಲ್ಲಿ ಭಗವದ್ಗೀತೆಯ ಮಹತ್ವತೆಯನ್ನು ತಿಳಿಸ್ಕೊಡ್ತೀನಿ ಮತ್ತು ಭಗವದ್ಗೀತೆಯಲ್ಲಿ ಬರುವ 18 ಯೋಗಗಳ ಬಗ್ಗೆ ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನೀವು ಭಗವದ್ಗೀತೆಯ ಪೂರ್ಣ ಮಾಹಿತಿಯನ್ನು ತಿಳ್ಕೋಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಭಗವದ್ಗೀತಾ ಇಲ್ಲಿ ನಮಗೆ ದೊರೆಯುವುದು ಸತ್ಯದ ಪೂರ್ಣ ದೃಷ್ಟಿ, ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತವೆಂಬ ತತ್ವಗಳು, ಜ್ಞಾನ, ಯೋಗ, ಕರ್ಮಯೋಗ, ರಾಜಯೋಗಗಳೆಂಬ ಯೋಗ ಮಹಾನದಿಗಳು ಇಲ್ಲಿ ಸಂಗಮವಾಗಿವೆ. ದೇವರನ್ನು ನಿರಾಕಾರವಾಗಿ ಉಪಾಸನೆ ಮಾಡುವವರಿಗೆ ಸ್ಥಳವಿದೆ ಇಲ್ಲಿ. ಅವನನ್ನು ಸಾಕಾರವಾಗಿ ಉಪಾಸನೆ ಮಾಡುವವರಿಗೆ ಸ್ಥಳವಿದೆ ಇಲ್ಲಿ. ಅವನನ್ನು ಯಾವುದೋ ಒಂದು ವ್ಯಕ್ತಿಯಲ್ಲಿ, ಒಂದು ಸ್ಥಳದಲ್ಲಿ ನೋಡುವುದರಿಂದ ಹಿಡಿದು ಸರ್ವಾಂತರಯಾಮಿ ಅವನು. ಅವನಿಲ್ಲದ ಸ್ಥಳವಿಲ್ಲ, ಅವನಿಲ್ಲದ ಕಾಲವಿಲ್ಲ ಎಂಬ ಭಾವನೆಯವರಿಗೆ ಎಲ್ಲದಕ್ಕೂ ಇಲ್ಲಿ ಸ್ಥಳವಿದೆ. ಇಲ್ಲಿ ಬರುವ ತತ್ವ ಆಗಸದಷ್ಟು ವಿಶಾಲವಾಗಿದೆ, ಕಡಲಿನಷ್ಟು ಆಳವಾಗಿದೆ. ಇದು ಯಾರನ್ನೂ ನಿರಾಕರಿಸುವುದಿಲ್ಲ, ಎಲ್ಲರನ್ನೂ ಸ್ವೀಕರಿಸುವುದು. ಯಾರ ಭಾವಕ್ಕೂ ನಷ್ಟವನ್ನುಂಟು ಮಾಡದೆ ಅವರವರು ಇರುವ ಸ್ಥಳದಿಂದ ಮುಂದುವರಿದು ವಿಕಾಸವಾಗಿ ಸರ್ವಾಂತರಯಾಮಿಯಾದ ಭಗವಂತನೆಡೆಗೆ ಕರೆದುಕೊಂಡು ಹೋಗುವುದಕ್ಕೆ ಇರುವ ಮಾರ್ಗದರ್ಶಕನೇ ಗೀತಾ. ಭಗವದ್ಗೀತೆಯಲ್ಲಿ ವಿಷಯಗಳನ್ನು ಶ್ರೀಕೃಷ್ಣ ಬಹಳ ಸುಲಭವಾಗಿ ಹೇಳುವನು. ಉಪನಿಷತ್ತುಗಳ ಸಾರವನ್ನೇ ಮಾನವ ಕೋಟಿಯ ಮೇಲೆ ಕರುಣೆ ತಾಳಿ ಎಲ್ಲರೂ ತಿಳಿದುಕೊಳ್ಳುವಂತಹ ತಿಳಿ ಭಾಷೆಯಲ್ಲಿ ಹೇಳುವನು. ಆದ ಕಾರಣವೇ ಗೀತೆಯ ಧ್ಯಾನ ಶ್ಲೋಕಗಳಲ್ಲಿ ಸರ್ವ ಉಪನಿಷತ್ತುಗಳೇ ಗೋವುಗಳು. ಅವನ್ನು ಕರೆದವನು ಶ್ರೀಕೃಷ್ಣ. ಸ್ತ್ರೀ ವೈಶ್ಯ ಚಂಡಾಲರೆಲ್ಲರೂ ಗೀತೆಯ ಅಮೃತವನ್ನು ಪಾನ ಮಾಡಿ ಧನ್ಯರಾಗಲಿ ಎಂದೇ ಶ್ರೀಕೃಷ್ಣ ಇದನ್ನು ಅರ್ಜುನನನ್ನು ನಿಮಿತ್ತವಾಗಿ ಮಾಡಿಕೊಂಡು ಜಗತ್ತಿಗೆ ಸಾರಿರುವನು. ಗೀತೆಯನ್ನು ಓದಿ ತಿಳಿದುಕೊಳ್ಳಬೇಕಾದರೆ ಬುದ್ಧಿಯ ಕಸರತ್ತು ಬೇಕಿಲ್ಲ. ಪ್ರತಿಯೊಬ್ಬನು ತನ್ನ ಯೋಗ್ಯತೆಗೆ ತಕ್ಕಂತೆ ಇಲ್ಲಿ ತಿಳಿದುಕೊಳ್ಳಬಲ್ಲ. ದೊಡ್ಡ ಪಾತ್ರೆಯನ್ನು ತೆಗೆದುಕೊಂಡು ಹೋದರೆ ಹೆಚ್ಚು ಸಿಕ್ಕುವುದು, ಸಣ್ಣ ಪಾತ್ರೆ ತೆಗೆದುಕೊಂಡು ಹೋದರೆ ಕಡಿಮೆ ಸಿಕ್ಕುವುದು. ಯಾವ ಪಾತ್ರೆಯನ್ನು ತೆಗೆದುಕೊಳ್ಳದೆ ಹೋದರೂ ಕೈಯಿಂದ ನೀರನ್ನು ತೆಗೆದುಕೊಂಡು ತಾತ್ಕಾಲಿಕವಾಗಿ ಆದರೂ ಬಾಯಾರಿಕೆಯಿಂದ ಪಾರಾಗಬಹುದು. ತನ್ನೆಡೆಗೆ ಬಂದ ಯಾರನ್ನು ಗೀತೆ ಹಾಗೆ ಕಳುಹಿಸುವುದಿಲ್ಲ. ಅವರವರಿಗೆ ಏನನ್ನು ತಿಳಿದುಕೊಳ್ಳಲು ಸಾಧ್ಯವೋ, ಎಷ್ಟನ್ನು ಅರಗಿಸಿಕೊಳ್ಳಲು ಸಾಧ್ಯವೋ ಅಷ್ಟನ್ನು ಕೊಟ್ಟು ಕಳುಹಿಸುವುದು. ಗೀತೆಯ ಪ್ರತಿಯೊಂದು ಅಧ್ಯಾಯವನ್ನು ಒಂದು ಉಪನಿಷತ್ತಿಗೆ ಸಮ ಎಂದು ಭಾವಿಸಿದರು. ಅದಕ್ಕಾಗಿಯೇ ಪ್ರತಿ ಅಧ್ಯಾಯವೂ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ತು ಬ್ರಹ್ಮವಿದ್ಯಾಯಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಎಂದು ಕೊನೆಗೊಳ್ಳುವುದು. ಇದು ಭಗವದ್ಗೀತಾ ಸಾಕ್ಷಾತ್ ಭಗವಂತನೇ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಮಾನವ ಕೋಟಿಗೆ ಹೇಳಿದ್ದು. ಅವನು ಹೇಳುವ ಮಾತಿನಲ್ಲಿ ಒಂದು ಅಪೂರ್ವ ಶಕ್ತಿ ಇರುವುದು. ಅವನ ಸಾಕ್ಷಾತ್ಕಾರವೆಲ್ಲ ಸ್ಪಂದಿಸುತ್ತಿರುವುದು. ಅವನಾಡುವ ಮಾತಿನಲ್ಲಿ ಅಗ್ನಿಕುಂಡದಿಂದ ಸಿಡಿಯುವ ಕಿಡಿಯಂತೆ ಸತ್ಯದ ಪೂರ್ಣ ಪರಿಚಯ ಮಾಡಿಕೊಂಡು ಶ್ರೀಕೃಷ್ಣ ಇಲ್ಲಿ ಹೇಳುತ್ತಿರುವನು. ಅದನ್ನು ಹೇಳುವಾಗಲೂ ಅಷ್ಟು ಸರಳವಾಗಿ ಹೇಳುವನು. ಸ್ವಲ್ಪವೂ ಕಷ್ಟವಿಲ್ಲ. ಹೇಳುವುದನ್ನು ಸ್ಪಷ್ಟವಾಗಿ ಹೇಳುವನು. ಅನುಮಾನಕ್ಕೆ ಸ್ವಲ್ಪವೂ ಅವಕಾಶವಿಲ್ಲ. ಸ್ಪಷ್ಟತೆ, ಸರಳತೆಗಳೇ ಮೂಡಿವೆ ಇಲ್ಲಿ. ಅವನಾಡುವ ಮಾತಿನಲ್ಲಿ ಒಂದು ಅಪೂರ್ವ ಶಕ್ತಿ ಇರುವುದರಿಂದ ನಮ್ಮ ಹೃದಯಕ್ಕೆ ನೇರವಾಗಿ ತಾಕುವುದು. ಇಲ್ಲಿರುವುದು ಬ್ರಹ್ಮವಿದ್ಯೆ. ಜೀವ ಜಗತ್ತಿನ ಸ್ವರೂಪವೇನು ಎಂಬ ತಾತ್ವಿಕ ವಿಷಯಗಳನ್ನೆಲ್ಲ ಹೇಳುವನು. ಜೀವನದಲ್ಲಿ ಆಧ್ಯಾತ್ಮ ವಿದ್ಯೆಯೇ ಎಲ್ಲ ವಿದ್ಯೆಗಳಿಗಿಂತ ಶ್ರೇಷ್ಠ. ಅದನ್ನು ಪ್ರತಿ ಅಧ್ಯಾಯದಲ್ಲಿಯೂ ಸಾರುತ್ತಿರುವನು. ಇದೊಂದು ಯೋಗಶಾಸ್ತ್ರ. ಯೋಗ ಎಂದರೆ ಒಂದುಗೂಡಿಸುವುದು. ಜೀವಾತ್ಮನನ್ನು ಪರಮಾತ್ಮನೆಡೆಗೆ ಒಯ್ಯುವುದಕ್ಕೆ ಯೋಗ ಎಂದು ಹೇಳುತ್ತೇವೆ. ಇದು ಅನುಷ್ಠಾನ ಪ್ರಧಾನವಾದುದು. ನಾವು ತಿಳಿದುಕೊಂಡಿರುವುದನ್ನು ಅನುಷ್ಠಾನಕ್ಕೆ ಹೇಗೆ ತರುವುದು ಎಂಬುದನ್ನು ಹೇಳುವುದು. ಇಲ್ಲಿ ಸಿದ್ಧಾಂತವಿದೆ, ಆದರೆ ಅಷ್ಟೇ ಪ್ರಾಮುಖ್ಯತೆ ಸಾಧನೆಗೆ ಇದೆ. ನಾವು ಏನನ್ನು ತಿಳಿದುಕೊಂಡಿರುವೆವೋ ಅದಲ್ಲ ನಮ್ಮನ್ನು ಉದ್ಧರಿಸುವುದು. ನಾವು ಏನನ್ನು ಅನುಷ್ಠಾನಕ್ಕೆ ತಂದಿರುವುದೋ ಅದು ಮಾತ್ರ ನಮ್ಮದು. ಶ್ರೀರಾಮಕೃಷ್ಣರು ದೋಣಿಯಲ್ಲಿ ಹೋಗುತ್ತಿದ್ದ ಒಬ್ಬ ಪಂಡಿತನ ವಿಷಯವನ್ನು ಉದಾಹರಿಸುವರು. ಆ ಪಂಡಿತ ದೋಣಿಯಲ್ಲಿ ಕುಳಿತ ನಾವಿಕನಿಗೆ, ನಿನಗೆ ತರ್ಕ ಗೊತ್ತೇ, ನ್ಯಾಯ ಗೊತ್ತೇ, ವೇದಾಂತ ಗೊತ್ತೇ ಎಂದು ಕೇಳುತ್ತಾನೆ. ಪಾಪ ಅವನು ಯಾವುದನ್ನು ಓದಿದವನಲ್ಲ, ತನಗೆ ಏನೂ ಗೊತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ಪಂಡಿತ, ನಿನ್ನ ಜೀವನವನ್ನೆಲ್ಲ ಹಾಳು ಮಾಡಿಕೊಂಡಿಯಲ್ಲ ಎಂದು ಹೇಳುತ್ತಾನೆ. ಆಗ ಒಂದು ಬಿರುಗಾಳಿ ಎದ್ದಿತು. ದೊಡ್ಡ ದೊಡ್ಡ ಅಲೆಗಳು ಏಳಲು ಮೊದಲಾದವು. ದೋಣಿ ಅಲ್ಲೋಲ ಕಲ್ಲೋಲವಾಯಿತು. ಇನ್ನೇನು ಮುಳುಗುವ ಸ್ಥಿತಿಗೆ ಬಂದಿತು. ದೋಣಿಯವನು ಪಂಡಿತನಿಗೆ, ನಿಮಗೆ ಈಜು ಬರುವುದೇ ಎಂದು ಕೇಳಿದ. ಪಂಡಿತ ಅದಕ್ಕೆ ಇಲ್ಲ ಎಂದ. ಆಗ ದೋಣಿಯವನು, ನನಗೆ ನ್ಯಾಯ, ತರ್ಕ, ವೇದಾಂತ ಗೊತ್ತಿಲ್ಲ, ಆದರೆ ಈಜು ಬರುವುದು ಗೊತ್ತು ಎಂದ. ಹಾಗೆ ಜೀವನದಲ್ಲಿ ನಮ್ಮನ್ನು ಭವಸಾಗರದಿಂದ ಪಾರು ಮಾಡುವುದು ಎಷ್ಟನ್ನು ನಾವು ಅನುಷ್ಠಾನಕ್ಕೆ ತಂದಿರುವೆವೋ ಅದು ಮಾತ್ರ. ಆದ ಕಾರಣವೇ ಗೀತಾ ಎಲ್ಲಕ್ಕಿಂತ ಹೆಚ್ಚಾಗಿ ಯೋಗಶಾಸ್ತ್ರ, ಅನುಷ್ಠಾನ ಪ್ರಧಾನವಾದ ಶಾಸ್ತ್ರ. ಗೀತೆಯ 18 ಅಧ್ಯಾಯಗಳ ಕೊನೆಯಲ್ಲಿಯೂ ಯೋಗ ಎಂದು ಹಾಕಿದೆ. ಪ್ರತಿಯೊಂದು ಅಧ್ಯಾಯಕ್ಕೂ ಒಂದೊಂದು ಯೋಗವೆಂದು ಹೆಸರು ಕೊಟ್ಟಿದೆ. ಯೋಗ ಎಂದರೆ ಒಂದುಗೂಡಿಸುವುದು ಎಂದು ಅರ್ಥ.
ಯಾವುದು ಜೀವಾತ್ಮನನ್ನು ಪರಮಾತ್ಮನೊಡನೆ ಸೇರಿಸುವುದೋ ಅದು ಯೋಗ. ಈ ದೃಷ್ಟಿಯಿಂದ ಗೀತೆಯಲ್ಲಿ 4 ಮುಖ್ಯ ಯೋಗಗಳಿವೆ. ಅವೇ ಜ್ಞಾನ ಯೋಗ, ಕರ್ಮಯೋಗ, ಭಕ್ತಿ ಯೋಗ ಮತ್ತು ಧ್ಯಾನ ಯೋಗಗಳು. ಇಲ್ಲಿ ಯಾವೊಂದು ಯೋಗವು ಪ್ರತ್ಯೇಕವಾಗಿ ಇತರ ಯೋಗಗಳೊಂದಿಗೆ ಸಂಬಂಧವಿಲ್ಲದೆ ಇಲ್ಲ. ಪ್ರತಿಯೊಂದು ಯೋಗದಲ್ಲಿಯೂ ಇತರ ಯೋಗಗಳ ಅಂಶಗಳು ಬೆರೆತಿವೆ. ಆದರೆ ಆಯಾ ಯೋಗದ ಭಾಗ ಜಾಸ್ತಿ ಇರುವುದರಿಂದ ಅದಕ್ಕೆ ಆ ಹೆಸರು ಬಂದಿದೆ. ಭಗವದ್ಗೀತೆ ಪ್ರಾರಂಭವಾಗುವುದು ಅರ್ಜುನನ ವಿಷಾದದಿಂದ. ಮನುಷ್ಯನ ಜೀವನದಲ್ಲಿ ದೊಡ್ಡ ಒಂದು ವ್ಯಾಕುಲ ಪ್ರಾರಂಭವಾದಾಗಲೇ ಹೊಸ ಅಧ್ಯಾಯ ಪ್ರಾರಂಭವಾಗುವುದು. ಮನಸ್ಸಿನ ನೋವನ್ನೇ ಬೆಲೆಯಾಗಿ ಕೊಡಬೇಕು ಒಂದು ಹೊಸ ಭಾವನೆಯ ಉದಯವನ್ನು ನೋಡಬೇಕಾದರೆ. ಯಾತನೆ ಇಲ್ಲದೆ, ವ್ಯಾಕುಲವಿಲ್ಲದೆ ಯಾವ ಒಂದು ಹೊಸ ಬಾಳಾಗಲಿ ಹೊಸ ದೃಷ್ಟಿಯಾಗಲಿ ಪ್ರಾರಂಭವಾಗುವುದಿಲ್ಲ. ವಾಲ್ಮೀಕಿಯ ವಿಷಾದದಿಂದ ರಾಮಾಯಣ ಹುಟ್ಟಿತು. ಬುದ್ಧನ ವಿಷಾದದಿಂದ ಅವನಿಗೆ ನಿರ್ವಾಣ ಸಿಕ್ಕಿತು. ಅರ್ಜುನನ ವಿಷಾದದಿಂದ ಲೋಕಕ್ಕೆ ಭಗವಂತನ ಗೀತೆ ಸಿಕ್ಕಿತು. ಶ್ರೀಕೃಷ್ಣನು ಅವನನ್ನು ಪೂಜಿಸುವುದರಿಂದ, ಅವನನ್ನು ನಂಬಿರುವುದರಿಂದ ಏನಾಗುತ್ತದೆ ಎಂದು ಹೇಳಿದ್ದಾರೆ ಎಂದರೆ, ಅತ್ಯಂತ ದುರಾಚಾರಿಯಾಗಿದ್ದರೂ ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಅವನ ಸಾಧು ಎಂದು ತಿಳಿಯತಕ್ಕದ್ದು. ಏಕೆಂದರೆ ಅವನು ನಿಶ್ಚಯ ಬುದ್ಧಿಯುಳ್ಳವನಾಗಿರುತ್ತಾನೆ. ಅವನು ಬೇಗ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತವಾದ ಶಾಂತಿಯನ್ನು ಹೊಂದುತ್ತಾನೆ. ನನ್ನ ಭಕ್ತ ನಾಶವಾಗುವುದಿಲ್ಲ. ಭಗವಂತ ಇಲ್ಲಿ ಮುಕ್ತಿಯ ಹೆಬ್ಬಾಗಿಲನ್ನು ಎಲ್ಲರಿಗೂ ತೆಗೆಯುತ್ತಾನೆ. ಒಬ್ಬ ಅತ್ಯಂತ ದುರಾಚಾರಿಯಾಗಿರಬಹುದು. ಭಗವಂತನಲ್ಲಿ ಶರಣಾದರೆ, ಕ್ಷಮೆಯನ್ನು ಯಾಚಿಸಿದರೆ ಭಗವಂತ ಅವನನ್ನು ತ್ಯಜಿಸುವುದಿಲ್ಲ. ನಾವೆಲ್ಲ ಭಗವಂತನೆದುರಿಗೆ ತಪ್ಪಿತಸ್ಥರೆ. ಕೆಲವರು ಅದನ್ನು ಒಪ್ಪಿಕೊಂಡಿರುವರು, ಇನ್ನು ಕೆಲವರು ಒಪ್ಪಿಕೊಂಡಿಲ್ಲ. ಒಬ್ಬರ ಗುಟ್ಟು ರಟ್ಟಾಗಿದೆ, ಇನ್ನೊಬ್ಬರದು ಇನ್ನೂ ಆಗಿಲ್ಲ. ಒಂದು ಕಾಲದಲ್ಲಿ ಅಜ್ಞಾನದಲ್ಲಿದ್ದಾಗ ನಾವೆಲ್ಲ ತಪ್ಪನ್ನು ಮಾಡಿದವರೇ. ಮಾನವನ ಯಾತ್ರೆ ಅಜ್ಞಾನದಿಂದ ಜ್ಞಾನದ ಕಡೆ ಸಾಗುತ್ತಿದೆ. ಅಜ್ಞಾನದಲ್ಲಿರುವಾಗ ನಾವೆಲ್ಲ ಮಾಡಬಾರದುದನ್ನು ಮಾಡಿರುವೆವು. ಆದರೆ ಅದಕ್ಕಾಗಿ ಸುಮ್ಮನೆ ಕುಳಿತುಕೊಂಡು ಅಳಬೇಕಾಗಿಲ್ಲ. ಪಾಪವನ್ನು ತೊಳೆಯುವ ಗಂಗೆ ಹತ್ತಿರದಲ್ಲೇ ಹರಿಯುತ್ತಿರುವಳು. ಅವಳಲ್ಲಿ ಮಿಂದರೆ ಸಾಕು, ನಮ್ಮ ಪಾಪವನ್ನೆಲ್ಲ ತೊಳೆಯುವಳು, ನಮ್ಮನ್ನೆಲ್ಲ ಉದ್ಧಾರ ಮಾಡುವಳು. ನೀವು ಮಡಿಯಾಗಿ ನನ್ನಲ್ಲಿಗೆ ಬನ್ನಿ ಎಂದು ಹೇಳುವುದಿಲ್ಲ ಗಂಗೆ. ನೀವು ಹೇಗೆ ಇದ್ದೀರೋ ಹಾಗೆ ಬಂದರೆ ಸಾಕು, ನಾನು ನಿಮ್ಮನ್ನು ಉದ್ಧಾರ ಮಾಡುತ್ತೇನೆ ಎನ್ನುವಳು. ಭಗವಂತನ ಕೃಪೆಯ ಗಂಗಾ ನದಿ ಈಗಲೂ ಹರಿಯುತ್ತಿದೆ. ಅದು ಎಲ್ಲ ಪಾಪಿಗಳಿಗೂ ಅಜ್ಞರಿಗೂ ಒಂದು ಭರವಸೆಯನ್ನು ಕೊಡುತ್ತಿದೆ. ನನ್ನ ಭಕ್ತ ಎಂದಿಗೂ ನಾಶವಾಗುವುದಿಲ್ಲ ಎಂದು ಭಗವದ್ಗೀತೆಯನ್ನು ಹೇಳುವ ಅವತಾರ ಪುರುಷನಾದ ಶ್ರೀಕೃಷ್ಣನು ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಮಾನವ ಕೋಟಿಗೆ ಸಾರುವನು. ರಾಮಾವತಾರದಲ್ಲಿ ವಿಭೀಷಣನನ್ನು ನಿಮಿತ್ತ ಮಾಡಿಕೊಂಡು ಯಾವಾಗ ಒಬ್ಬ ನನ್ನಲ್ಲಿ ಶರಣಾಗುತ್ತಾನೆಯೋ ಅವನಿಗೆ ಎಲ್ಲ ಭೂತಗಳಿಂದಲೂ ಅಭಯವನ್ನು ಕೊಡುತ್ತೇನೆ. ಇದು ನನ್ನ ವ್ರತ ಎಂದು ಸಾರುತ್ತಾನೆ. ಅವನ ಕೃಪೆ ಸದಾ ಕಾದಿರುವುದು ನಮ್ಮನ್ನು ಉದ್ಧರಿಸುವುದಕ್ಕೆ. ಅದನ್ನು ಹೇಗೆ ಪಡೆಯಬೇಕೆಂದು ಸಾರುವುದೇ ಗೀತೆ. ಸ್ನೇಹಿತರೆ, ಮುಂಬರುವ ವಿಡಿಯೋಗಳಲ್ಲಿ ಶ್ರೀಕೃಷ್ಣನು ಹೇಳಿರುವ 18 ಯೋಗಗಳ ಬಗ್ಗೆ ತಿಳಿಸಿಕೊಡ್ತೀನಿ. ಅದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.